ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ರೈತರಿಗೆ ಕರೆಂಟ್ ಕೊಡಿ ಇಲ್ಲ ವಿಷ ಕೊಡಿ. ಜಗಳೂರು ತಾಲೂಕು ಬಿಜೆಪಿ ಮಂಡಲ್ ಪ್ರಧಾನ ಕಾರ್ಯದರ್ಶಿ ಧರ್ಮನಾಯ್ಕ್ ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ತಾಲೂಕು ಬಿಜೆಪಿ ಮಂಡಲ್ ಪ್ರಧಾನ ಕಾರ್ಯದರ್ಶಿ ಧರ್ಮನಾಯ್ಕ್ ಹಾಗೂ ಇತರೆ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜಗಳೂರು ಕ್ಷೇತ್ರದಲ್ಲಿ ಬೇಸಿಗೆ ಬೇಳೆಯಲ್ಲಿ ರೈತರ ಪಂಪ್ಸೆಟ್ಗಳಿಗೆ 7 ತಾಸು ವಿದ್ಯುತ್ ನೀಡಬೇಕು. ಕ್ಷೇತ್ರಕ್ಕೆ 57 ಕೆರೆ ನೀರು ಬಂದಿದೆ, ಆದರೆ ರೈತರಿಗೆ ಕರೆಂಟ್ ಇಲ್ಲದಂತಾಗಿದೆ. ಮೊನ್ನೆ ತಾಲೂಕಿನ ಸೊಕ್ಕೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ವರದಿಯಾಗಿದೆ. ಅತಿ ಶೀಘ್ರದಲ್ಲಿಯೇ ಸ್ಥಳೀಯ ಕಾಂಗ್ರೆಸ್ ಶಾಸಕರು 220 kV ಸಬ್ ಸ್ಟೇಷನ್ಗಳನ್ನು ಪ್ರಾರಂಭಿಸಲಿ. ಕಳೆದ ನಮ್ಮ ಮಾಜಿ ಶಾಸಕ SV ರಾಮಚಂದ್ರಪುರ ಅವರ ಅವಧಿಯಲ್ಲಿ ಕ್ಷೇತ್ರಕ್ಕೆ 4 ಸಬ್ ಸ್ಟೇಷನ್ ಮಂಜೂರಾಗಿದ್ದವು, ಆದರೆ ಅವು ಇದುವರೆಗೂ ಸ್ಥಾಪನೆಯಾಗದೆ ನೆನ್ನೆಗುದ್ದಿಗೆ ಬಿದ್ದಿವೆ. ಬೆಸ್ಕಾಂ ಇಲಾಖೆಯವರು 5 ತಾಸು ವಿದ್ಯುತ್ ನೀಡುತ್ತಾರೆ, ಆದರೆ ಕರೆಂಟ್ ಕಣ್ಣ ಮುಚ್ಚಲೆ ಆಟವಾಡುತ್ತಿದೆ. ರೈತರ ಬೆಳೆಗಳಿಗೆ ನೀರು ಬಿಡಲಾಗುತ್ತಿಲ್ಲ. 220 kV ಸಬ್ ಸ್ಟೇಷನ್ ಪ್ರಾರಂಭ ಮಾಡಿ ಎಂದು ಬಿಜೆಪಿ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಉಪಾಧ್ಯಕ್ಷರಾದ ಕುಬೇರಪ್ಪ ಎಸ್, ಬಿಜೆಪಿ ಮಂಡಲ್ ಕಾರ್ಯದರ್ಶಿ ತಮಲಳ್ಳಿ ಮಾರುತಿ, ಬಿಜೆಪಿ ಕೋಶಾಧ್ಯಕ್ಷರು BH ಬಸವರಾಜ್, ಬಿಜೆಪಿ ಮಂಡಲ್ ಕಾರ್ಯದರ್ಶಿ ಶಿವು, ಬಿಜೆಪಿ ಮುಖಂಡ ಯೋಗಾನಂದ್ ಸೇರಿದಂತೆ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ನಾವೆಲ್ಲ ರೈತರ ಮಕ್ಕಳೇ, ನಾವು ಯಾರು ಶ್ರೀಮಂತರಲ್ಲ. ನಾವು ಇಲ್ಲಿಂದ ನೀರು ಕಟ್ಟಕ್ಕೆ ಹೋಗ್ಬೇಕು. ಸೊ ನಾವೆಲ್ಲ ಇದು ಅನುಭವಿಸಿರ್ತಕ್ಕಂಥದ್ದು, ಇದು ಯಾರು ಹೇಳಿದ್ದನ್ನು ಕೇಳಿರೋದಲ್ಲ, ನಾವೆಲ್ಲ ಅನುಭವಿಸ್ತಾ ಇರತಕ್ಕಂಥ ಸಿಚುವೇಶನ್ಗಳು. ಇವತ್ತು ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ರೈತರು ವಿರೋಧಿ ಸರ್ಕಾರ ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಏನಾದರೂ ಕೂಡ ಇನ್ನು ಈಗ 1000 ದಿನ ಕಳೆದಿದ್ದೀವಿ, ಇನ್ನೊಂದು 600 ದಿನ ಇದೆ. ಇದನ್ನು ಹೀಗೆ ಶೂನ್ಯ ಅಭಿವೃದ್ಧಿ ಇಲ್ಲದೆ ಬರೀ ಮಾತಾಡ್ಕೊಂತ, ಬರೀ ಕಾಲಹರಣ ಮಾಡ್ಕೊಂತ, ಬರೀ ಟೂರ್ ಮಾಡ್ಕೊಂತ ಕಳೀತಿರೋ, ಅಥವಾ ಇನ್ನು ಮುಂದಾದ್ರೂ ರೈತರ ಪರವಾಗಿ ಕೆಲಸ ಮಾಡ್ತಿರೋ ಅಂತೇಳಿ ನಾನು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕಣ್ಣ ಮುಚ್ಚಲ ಆಟವನ್ನು ಆಡ್ತಾರೆ. ಹಗಲು 3 ಗಂಟೆ, ರಾತ್ರಿ 3 ಗಂಟೆ ವಿದ್ಯುತ್ ಪೂರೈಸತಕ್ಕಂಥ ಅಧಿಕಾರಿಗಳು ನಿರಂತರವಾಗಿ ಇವತ್ತು ರೈತರ ಮೇಲೆ ದಬ್ಬಾಳಿಕೆಗಳನ್ನು ಮಾಡ್ತಾ ರೈತರಿಗೆ ಸರಿಯಾದ ವಿದ್ಯುತ್ತನ್ನು ಪೂರೈಕೆ ಮಾಡಿದೆ ಕೊರತೆಯನ್ನು ಮಾಡ್ತಾರೆ. ಇವತ್ತು ಏನಾಗಿದೆ, ರೈತರು ಬಾರಿಕೋಲನ್ನು ಎಗಲಿಗೆ ಹಾಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬಾರಿಕೋಲ್ ಅನ್ನುವ ಒಂದು ಶಸ್ತ್ರ ಕೈಗೆ ಬರುತ್ತೆ. ಇದು ಕೈಗೆ ಬರಬಾರ್ದು ಅನ್ನೋಗಿದ್ರೆ ನೀವು ಸಮರ್ಪಕ ವಿದ್ಯುತ್ತನ್ನು ಕೊಡಬೇಕಾಗುತ್ತೆ. ರೈತರು ಇವತ್ತು ಈ ದೇಶದ ಬೆನ್ನೆಲುಬು, ಈ ದೇಶದ ನಾಗರಿಕರ ಅನ್ನದಾತರು. ಇವರಿಗೆ ನಾವು ಇವತ್ತು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಅಂತಂದರೆ, ಸ್ವಾಮಿ, ನಾವು ಎಷ್ಟು ಗಳಿಸಿದ್ರೂ ಕೂಡ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನೇ ಅನ್ನವಾಗಿ ನಾವು ತಿನ್ನಬೇಕು. ನೀವು ಇವತ್ತು ಅಂದ್ಕೊಂಡಿದ್ದೀವಿ ರೈತ ಜೀತ ಅಂತಂದೇಳಿ. ರೈತನು ಜೀತ ಕಾರ್ಮಿಕನಲ್ಲ, ಅವನೇ ನಿಜವಾದ ಅನ್ನದ ಮಾಲೀಕ ಅಂತಂದು ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ವಿದ್ಯುತ್ ಕೊರತೆ ಇಲ್ಲದಾಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಸಿ. 1-2 ಈ ಸರ್ಕಾರದಲ್ಲಿ ಒಳ್ಳೆ ಬೆಳೆ ಮಳೆ ಇರುವಾಗ ಯೂರಿಯಾ ಗೊಬ್ಬರ ಇಲ್ಲದ ಒಂದಷ್ಟು ದಿನ ಕೊರತೆ ಶುರುವಾಯಿತು. ಅದಕ್ಕೂ ಹಗಲು ರಾತ್ರಿ ನಿಂತು ಕಾದು ತಗೊಂಡೋಗೋ ಪರಿಸ್ಥಿತಿ ಬಂತು. ನಮಗೆ ಈ ತಾಲೂಕಿನಲ್ಲಿ ಯಾವುದು ನದಿ ಮೂಲ ಇಲ್ಲ, ಜಲ ಮೂಲ ಇಲ್ಲ, ಯಾವುದು ಕೈಗಾರೀಕರಣ ಇಲ್ಲ, ದುಡಿಯಲಿಕ್ಕೆ ಕೂಲಿ ಇಲ್ಲ. ನಾವು ವ್ಯಾಪಾರ ಮಾಡಲಿಕ್ಕೆ, ನಮಗೆ ವ್ಯಾಪಾರ ಮಾಡೋದಕ್ಕೆ ಬೇರೆ ಮತ್ತೊಂದು ಮಾರ್ಗ ಇಲ್ಲ. ನಾವು ಜಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಸಾರ್ವಜನಿಕರು, ನಾಗರಿಕರು ಕೇವಲ ಕೃಷಿಯನ್ನೇ ಅವಲಂಬಿತರನ್ನಾಗಿ ಮಾಡಿಕೊಂಡಿದ್ವಿ. ಮಹನೀಯರ ಒಂದು ಶ್ರಮದಿಂದ ಇವತ್ತು ಈ ತಾಲೂಕಿಗೆ ನೀರು ಬಂದಿದೆ. ಹಿಂದೆ ಕರೆಂಟ್ ಇತ್ತು, ನೀರಿರಲಿಲ್ಲ. ಇವತ್ತು ನೀರಿದೆ, ಕರೆಂಟ್ ಇಲ್ಲ. ಹಾಗಾಗಿ ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ತಾಲೂಕು ಘಟಕ ಉಗ್ರವಾದ ಹೋರಾಟಗಳನ್ನು ಮಾಡುತ್ತೆ. ತಮಗೆ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಾ ರೈತರಿಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ